ಗೊತ್ತೇನೆ, ಆ ಸೀತಕ್ಕ ನಿನ್ನೆ ಜಾತ್ರೆಲಿ ಗಂಡ ಬರೀ ಗಿಡಿ ಹಸಿರು ಸೀರೆ ತಂದ ಅಂತ ಊರೆಲ್ಲ ಬೊಬ್ಬೆ ಹೊಡಿತೈತ್ತಲ್ಲೇ, ಅದು ಸುಳ್ಳು ಕಣೆ ಮರೈತಿ. ಹೌದೇನೆ ಸುಮಾ, ಮತ್ತೆ ಎಂತ ತಂದಿದ್ದಾರೆ ಅವ್ರ ಗಂಡ? ನನ್ನ ಗಂಡನೂ ನಂಗೆ ಸೀರೆ ತರಲಿಲ್ಲ, ಬರೀ ಜರಿ ಅಂಚಿನ ಉಪ್ಪಿಟ್ಟು ಮಾಡಲಿಕ್ಕೆ ರವೆ ತಂದಾರಷ್ಟೆ. ಅಯ್ಯೋ, ನಿನ್ನ ಉಪ್ಪಿಟ್ಟು ಬಿಡೋದಕ್ಕೆ ಸೀತಕ್ಕನ ಗಂಡ ಅವಳಿಗೋಸ್ಕರ 5,000 ಕೆಂಪು ರೇಷ್ಮೆ ಸೀರೆ ತಂದಾರಂತೆ. ಆದರೆ ಸೀತಕ್ಕ ಸೀದ್ ಬಂದು ಗದ್ರಿಸಿದ್ಲಲ್ಲೇ, ಅದಕ್ಕೆ ಹೆದ್ರಿ ಆ ಸೀರೆನ ಅವ್ರ ಮನೆ ಕೊಟ್ಟಿಗೆಯಲ್ಲಿರೋ ಹುಲ್ಲಿನ ಬಣವೆ ಒಳಗೆ ಬಚ್ಚಿಟ್ಟಿರಂತೆ ಕಣೆ. ನಾಳೆ ಹಬ್ಬಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಇರ್ಬೇಕು ಬಹುಶಃ. ಅವ್ವಾ, 5,000 ಸೀರೆನಾ? ಪಾಪ ಸೀತಕ್ಕ. ಈಗೇನಾದರೂ ಅವಳಿಗೆ ಈ ವಿಷಯ ಗೊತ್ತಾದರೆ ಖುಷಿಲಿ ಎರ್ಗಾಡ್ಬಿಡ್ತಾಳೆ. ಅವಳ ಖುಷಿಗೆ ನಾನು ಇವತ್ತು ಸಂಜೆ ಹೋಗಿ ಒಂದು ತಟ್ಟೆ ಸ್ಪೆಷಲ್ ಉಪ್ಪಿಟ್ಟು ಕೊಟ್ಟು ಬರ್ತೀನಿ. ಖಂಡಿತ ಕೊಡ್ಬೇಡ್ರಂತೆ. ಅದಕ್ಕೆ ಅವಳಿಗೆ ಈಗಲೇ ಖುಷಿ ತಡೆಯೋಕ್ಕೆ ಆಗ್ತಿಲ್ಲ ಬಿಡ್ರಿ. ಎಲ್ಲಿಟ್ಟಾನಪ್ಪ ಆ ಮುಂಚೆ ಆ ಸೀರೆನ? 5,000 ಸೀರೆ ಅಂದರೆ ಹಂಗೇನೆ. ಇವತ್ತೇ ಅದನ್ನ ಹುಡ್ಕೊಂಡು ಆ ಗಿರಿಜೆ ಗೌರಕ್ಕನೆದ್ರು ಮೆರಿಬೇಕು ನಾನು. ಅಯ್ಯಯ್ಯೋ, ಅಯ್ಯಪ್ಪ, ಎಂಥ ತುರ್ಕೆ ಮಾರೈತಿ. ಸೀರೆನೂ ಇಲ್ಲ, ಎಂಥದ್ದು ಇಲ್ಲ, ಇಡೀ ಮೈ ಎಲ್ಲ ಉರಿತಾ ಇತ್ತಲ್ಲಪ್ಪ. ಎಲ್ಲ ಸೀತೆ, ಮಾರಿ ಹಬ್ಬಕ್ಕೆ ದೇವರಿಗೆ ಎಂತಾದ್ರೂ ವೇಷ ಹಾಕ್ತೀನಿ ಅಂತ ಹರಕೆ ಕಟ್ಕೊಂಡಿದ್ಯಾ ಅಂತ ಮರ್ತಿ ಹುಲ್ಲಿನ ಕರಡಿ ಹಂಗೆ ಕಾಣ್ತಿದೀಯಲ್ಲೇ. ಅಲ್ಲ ಸೀತೆ, ಹೊಸ ಹಸಿರು ಸೀರೆ ಉಡ್ಕೊಂಡ್ರೆ ದನಗಳು ತಿಂತೇವೆ ಅಂತ ಹೆದರ್ತಿದ್ದೆ. ಈಗ ನೀನೇ ಹುಲ್ಲಿನ ಬಣ ಒಳಗೆ ನುಗ್ಗಿ ದನ ತಿನ್ನೋ ಹುಲ್ಲನ್ನ ಮೈಗೆಲ್ಲ ಮೆತ್ಕೊಂಡಿಯಲ್ಲೇ. ಎಂತ ಕತೆಯ ನಿಂದು? ನಗ್ರಿ ಆ ಕಂಬ್ಲಿ ಮನೆಯಲ್ಲಿ ಸುಮ ಹೇಳಿದ್ ಕೇಳಿ ಬಂದೆ. ನನ್ನ ಪ್ರಾಣೇ ಹೋತು. ಆ ಸುಮ ನನ್ನ ಕೈಗೆ ಮಾತ್ರ ಸಿಗ್ಲಿ, ಅವಳನ್ನ ಚಟ್ನಿ ಮಾಡ್ತೀನಿ. ಸೀತಕ್ಕ, ಎಲ್ಲಿ 5,000 ಹೊಸ ಸೀರೆ? ಸುಮ ಹೇಳಿದ್ ಕೇಳಿ ನಂಗೆ ಎಲ್ಲಿದ್ದು ಖುಷಿ ಆಯ್ತು. ನಿನ್ನ ಖುಷಿಗೆ ಅಂತ ನಾನೇ ಸ್ವಂತ ಕೈಯಾರೆ ಗೇರ್ಬೀಜ ಒಣದ್ರಾಕ್ಷಿ ಎಲ್ಲ ಹಾಕಿ ಸ್ಪೆಷಲ್ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ತಗ, ಬಿಸಿ ಬಿಸಿ ಇದೆ, ಒಂದು ತುತ್ತಿನ ಮರೈತಿ. ಬೆಂಕಿ ಹಾಕ. ಇಲ್ಲಿ ನನ್ನ ಜೀವ ತುರ್ಕಿಯಿಂದ ಒದ್ದಾಡ್ತಿದ್ದು ಮೈಯೆಲ್ಲ ಬೆಂಕಿ ಹತ್ತಿದಂಗೆ ಆಗ್ತಾ ಉರಿತಾ ಇದೆ. ಇವಳ್ದೊಂದು ಉಪ್ಪಿಟ್ಟು ಪುರಾಣ. ಆ ಸುಮ ಹುಚ್ಚಿ ಬಣವೆ ಒಳಗೆ ಸೀರೆ ಇದೆ ಅಂತ ಈ ಸುಳ್ಳು ಹೇಳಿ ನನ್ನ ಮೈಗೆಲ್ಲ ತುರ್ಕಿ ಸೊಪ್ಪು ಮೆತ್ಕೊಳ್ಳೋ ಹಂಗೆ ಮಾಡಿಬಿಟ್ಲಲ್ಲ ಅವಳಿಗೆ. ಎಲ್ಲ ಕಮಲಿ, ಅವಳು ಹೊಸ ಸೀರೆ ಖುಷಿ ಕುಣಿತಾ ಇಲ್ಲೇ ಕಣೆ. ತುರ್ಕೆ ತಡ್ಕೊಳಕ್ಕಾಗದೆ ಮಂಗನಾಗಿ ಕುಣಿತಾ ಇದ್ದು. ನೀನು ಅವಳು ಬಾಯಿ ಉಪ್ಪಿಟ್ಟು ಹಾಕಕ್ಕೆ ಹೋದ್ರೆ ಅವಳು ನಿನ್ನ ತಲೆ ಮೇಲೆ ಉಗುಳ್ತಾಳೆ ನೋಡು ಮರೈತಿ. ಸೀರೆ ಇರ್ಲಿಲ್ವಾ? ಪಾಪ ಸೀತಕ್ಕ, ಮೈ ಎಲ್ಲ ತುರ್ಕೆ ಆಗ್ತಾ ಇತ್ತೇನಾ? ಆದರೂ ಪರವಾಗಿಲ್ಲ ಬಿಡು. ನಾನು ಮಾಡಿರೋ ಉಪ್ಪಿಟ್ಟು ತಿಂದರೆ ಈ ತುರಿಕೆ ಗಿರಿಕೆ ಎಲ್ಲ ಒಂದೇ ನಿಮಿಷದಲ್ಲಿ ಮಾಯ ಆಗ್ತದೆ. ನನ್ನ ಗಂಡನಿಗೆ ತಲೆನೂ ಬಂದಾಗ ನಾನು ಉಪ್ಪಿಟ್ಟು ಕೊಟ್ಟರೆ ಅವ್ರ ತಲೆ ನೋವೇ ಮರೆತು ಬಾಯಿ ಮುಚ್ಕೊಂಡು ಮಲ್ತರು, ಗೊತ್ತಾ? ಹೋಗ್ಸಿತೆ, ಮೊದಲು ಬಿಸಿ ನೀರಿಗೆ ಸ್ವಲ್ಪ ಸೋಪ್ ಹಾಕಿ ಮೈ ತೊಳ್ಕೊ. ಕಂಬ್ಲಿ, ನಿನ್ನ ಉಪ್ಪಿಟ್ಟು ತಗೊಂಡೋಗಿ ಯಾರಿಗಾದ್ರೂ ಕೊಡು. ನಮಗೆ ಮಾತ್ರ ಬೇಡಪ್ಪ, ದೇವರೇ ಬೇಡ. ನೋಡ್ತಾ ಇರಿ ಗೌರಕ್ಕ, ಆ ಸುಮ ನನ್ನ ತುರ್ಕೆ ಸೊಪ್ಪಿನಲ್ಲಿ ಹೊಳ್ಳಿಸ್ಲಲ್ಲ, ಅವಳನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ನಾಳೆ ಊರು ಮಾರಿಗೆ ಹಬ್ಬದ ಜಾತ್ರೆ ನಡೀತದಲ್ಲ, ಇಡೀ ಊರವ್ರ ಮುಂದೆ ಆ ಸುಮನ್ ಮರ್ಯಾದೆ ಕಳೆದು ಅವಳನ್ನ ನಗುವಂಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸೀತೆನೇ ಅಲ್ಲ. ಅಯ್ಯ, ಮತ್ತೆ ಶುರು ಮಾಡಬೇಡ ಸೀತೆ. ಹಬ್ಬದ ದಿನ ಊರಾಗ ಜಗಳ ಮಾಡಿಕೊಂಡು ಮರ್ಯಾದೆ ತೆಗಿಬೇಡ. ಅವಳು ಚಿಕ್ಕ ಹುಡುಗಿ, ಬುದ್ಧಿ ಇಲ್ಲದೆ ಮಾಡ್ಯಾಳೆ, ಬಿಡು ಮಾರೈತಿ. ಇಲ್ಲ ಗಿರಿಜೆ, ನನ್ನ ಮೈ ಉರಿ ಇನ್ನೂ ಕಮ್ಮಿ ಆಗಿಲ್ಲ. ನಾಳೆ ಮಾರಿ ದೇವ್ರ ಪಲ್ಲಕ್ಕಿ ಮೆರವಣಿಗೆ ಬರುತ್ತಲ್ಲ, ಅದು ಮಾಡ್ತೀನಿ ಅವಳ ಕತೆ. ನನ್ನ ಬುದ್ಧಿ ಎಂಥದ್ದು ಅಂತ ಆ ಕಂಬಳಿಗೂ ಗೊತ್ತಾಗ್ಬೇಕು, ಅವಳ ನಾದ್ನಿಗೂ ಗೊತ್ತಾಗ್ಬೇಕು. ಅಲ್ಲ ಗೌರಕ್ಕ, ಸೀತಕ್ಕ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳ್ತಾಳೆ? ನಾನು ಉಪ್ಪಿಟ್ಟು ಬೇಕಾದ್ರೆ ನಾಳೆ ಹಬ್ಬದ ದಿನನೇ ತಿನ್ನಲಿ, ಅದಕ್ಕೆ ಯಾಕೆ ಜಾತ್ರೆ ಪಲ್ಲಕ್ಕಿ ಅಂತಾಳೆ? ಸುಮ್ಮನ್ ಮಾತ್ರ ನಾನು ಬಿಡೋದಿಲ್ಲ. ಇವತ್ತು ಮಾತ್ರ ಆ ಸುಮ ನನ್ನ ಕೈಯಿಂದ ಬಚಾವಾಗೋಕ್ಕೆ ಚಾನ್ಸೇ ಇಲ್ಲ. ಅವಳು ದೇವ್ರ ಪಲ್ಲಕ್ಕಿಗೆ ನಮಸ್ಕಾರ ಮಾಡೋಕ್ಕೂ ಬಗ್ವಲ್ದು. ಈಗ ನಸ್ಯದ ಪುಡಿನ ಅವಳು ಮೂಗಿಗೆ ಹತ್ರ ಬೂದ್ಬಿಡ್ತೀನಿ. ಆಗ ಅವಳು 10-20 ಸರಿ ಸೀನ್ತಾಳೆ. ದೇವರು ಎದ್ರು ಅಪಶುಕನ ಮಾಡಿದ್ಲು ಅಂತ ಊರವರು ಅವಳನ್ನ ಬೊಯ್ದು ಓಡಿಸ್ತಾರೆ. ಆಗ ನನ್ನ ಹೊಟ್ಟೆ ತಣ್ಣಗಾಗ್ತದೆ.
ಅಯ್ಯ, ದಾರಿ ಬಿಡ್ರಿ, ದಾರಿ ಬಿಡ್ರಿ, ದೇವರಿಗೆ ನೈವೇದ್ಯ ಇಡ್ಬೇಕು. ಸೀತಕ್ಕ, ದಾರಿ ಬಿಡು ಮಾಡ್ತಿ. ಹಚ್ 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 ಹಚ್. ನಿಲ್ಲಿಸ್ರೋ, ಪೂಜೆನ ನಿಲ್ಲಿಸ್ರಿ. ಎಲ್ಲ ಯಾರ್ಲೇ ಅದು ದೇವ್ರು ಎದ್ರು ಆ ಪಾಟಿ ಸೀನ್ತ ಇರೋದು? ಎಂತ ಅಭಿಷೇಕನ ಮಾರಿತ್ರ್ಯಾ? ಅಯ್ಯ ಭಟ್ರೆ, ಅದು ಬೇರೆ ಯಾರು ಅಲ್ಲ, ನಮ್ಮ ಸೀತೆ. ಎಲ್ಲ ಸೀತೆ, ನಿನ್ ಬಾಯಿ ಬಿಡುತ್ತನ ಸಾಲದು ಅಂತ ಈಗ ದೇವ್ರ ಪಲ್ಲಕ್ಕಿ ಎದ್ರು ಈ ಥರ ಬ್ಯಾಡ್ ಬಾರಿಸ್ತಾ ಇದೆಯಲ್ಲೇ. ಎಂತ ರೋಗ ನಿಂಗೆ? ಹಚ್ ಹಚ್ ಹಚ್. ನನ್ನ ತಪ್ಪು. ಹಚ್. ಏನಿಲ್ಲ. ಹಚ್. ಆ ಕಂಬಳಿ. ಹಚ್. ಡಿಕ್ಕಿ. ಹಚ್. ಎಂತದೇ ಕಮಲಿ, ಡಿಕ್ಕಿನೋ ನಿನ್ ತಲೆನೋ? ದೇವ್ರೇ, ಎದ್ರು ನಿತ್ಕೊಂಡು ಹಂಗೆ ಸೀನ್ ಬಾರ್ದು ಕಣೆ, ದೂರ ಹೋಗು ಮೊದ್ಲು. ಅಯ್ಯೋ ಪಾಪ, ಸೀತಕ್ಕಂಗೆ ನಿನ್ನೆ ಮಳೇಲಿ ನಿಂದಿದ್ದಕ್ಕೆ ಭಾರಿ ನೆಗಡಿ ಆಗಿದ್ ಕಾಣ್ತದ. ಅದಕ್ಕೆ ಹಂಗೆ ಸೀನ್ತಿದ್ದಾಳೆ. ತಗೋ ಸೀತಕ್ಕ, ನಾನು ದೇವ್ರಿಗೆ ನೈವೇದ್ಯ ಮಾಡಕ್ಕ ಅಂತಾನೆ ಸ್ಪೆಷಲ್ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ನಿ. ಇದ್ರ ಘಮ್ ಘಮ್ ವಾಸನೆ ತಗೊಂಡ್ರೆ ನಿನ್ನ ನೆಗಡಿ ಸೀನು ಎಲ್ಲ ಒಂದೇ ಸೆಕೆಂಡಾಗಿ ಮಾಯ ಆಗ್ತದೆ. ತಗೋ, ಒಂದು ತುತ್ತಿನು. ಅಯ್ಯೋ ದೇವ್ರೆ, ಇದ್ಯಾವ್ದ್ಲಿ ಹೊಸ ಪ್ರಸಾದ? ನಾನು ಮುಖಕ್ಕೆಲ್ಲ ರವೆ ಮೆತ್ತದಂದ್ರ. ನಾನು ಹಚ್ಚಿ ಕರ್ಮ, ಈ ಕಮಲಿ ಉಪ್ಪಿಟ್ಟಿಂದ ನನ್ನ ಜೀವ ಹೋತು. ಅಶ್, ನಾನು ಬದುಕಲ್ಲ. ಅಶ್ ಹಚ್ ಹಚ್ ಹಚ್. ಸೀತೆ ಹಚ್. ಓಯ್ ಸೀತೆ ಹಚ್ ಹಚ್ ಹಚ್. ಅಯ್ಯೋ ಗಿರಿಜೆ, ಸಾಕ್ ಬಿಡು. ನಿನ್ನೆ ದೇವಸ್ಥಾನದ ಅಂಗಳದಲ್ಲಿ ಆ ಸೀತೆ ಬಾರ್ಸಿ ಸೀನ್ ಬ್ಯಾಂಡ್ಗೆ ದೇವ್ರ ಪಲ್ಲಕ್ಕಿನ ಒಂದು ಕ್ಷಣ ಬೆಚ್ಚಿ ಬಿದ್ದಂಗಾತ್. ಇಡೀ ಊರವ್ರ ಎದುರು ಅವಳ ಮಾನ ಮರ್ಯಾದೆ ಹರಾಜ್ ನೋಡು. ಅದ್ ಸರಿ ಗೌರಕ್ಕ, ಆ ಸೀತೆ ಕೈಲಿ ಎಂಥದ್ದು ಪೊಟ್ನ ಇತ್ತಲ್ಲ, ನಾನು ನೋಡ್ದೆ. ಅವಳ ಆ ಸುಮಾನ್ ಹಿಂದ್ಗಡೆ ಹೋಗಿ ಏನೋ ಮಾಡಕ್ ಹೋದಾಗ ಕಂಬ್ಳಿ ಡಿಕ್ಕಿ ಹೊಡೆದ್ಲು. ಆ ಪುಡಿ ಸೀತೆ ಕಣ್ಣಿಗೆ ಮೂಗಿಗೆ ಹೋಗಿ ಬಿತ್ತು. ಅತ್ಯಂತದ ರತ್ನ ಆ ಸುಮನ್ ಮೇಲೆ ಸೇರ್ತಿಸ್ಕೊಳಕ್ಕಂತ ನಶೆ ಪುಡಿ ತಗೊಂಡು ಹೋಗಿದ್ಲು. ಬಾಯ್ ಬುಡುಕಿ ದೇವ್ರ ಆ ಪುಡಿನ ಅವಳ ಮೂಗಿಗೆ ತಿರುಗಿಸ್ತಾ ಎಂತ ಸೇರ್ತಿರ್ತಿಸ್ತಾಳಪ್ಪ ಮಹಾತಾಯಿ. ಅಲ್ಲ ಗೌರಕ್ಕ, ನಿಮ್ಗೆಲ್ಲ ಸೀತಕ್ಕನ ಮೇಲೆ ಪ್ರೀತಿನೇ ಇಲ್ಲ ಕಣೆ. ಪಾಪ, ಅವಳಿಗೆ ಎಷ್ಟು ದೊಡ್ಡ ನೆಗಡಿ ಆಗಿದ್ದು ಗೊತ್ತಾ? ನಾನು ಮಾತ್ರ ಅವಳ ಮೇಲೆ ಕಾಳಜಿ ಇಟ್ಕೊಂಡು ನಾನು ಮಾಡಿ ಸ್ಪೆಷಲ್ ಉಪ್ಪಿಟ್ಟು ನಾ ಮೂಗಿಗೆ ಹತ್ರ ಹಿಡ್ದೆ. ನನ್ನ ಉಪ್ಪಿಟ್ಟಿನ ಗಮಕ್ಕೆ ಅವಳ ನೆಗಡಿ ಒಂದೇ ಸೆಕೆಂಡಿಗೆ ಏಕ್ದಮ್ ಕ್ಲಿಯರ್ ಆತಲ್ಲ. ಆಮೇಲೆ ಅವಳು ಸೀನ್ಲೇ ಇಲ್ಲ ಗೊತ್ತಾ? ದೇವ್ರೆ, ಇವಳಂತೂ ತಿದ್ದಗ್ಯ ಬ್ರಹ್ಮನಿಗೂ ಆಗೋದಿಲ್ಲ. ಲೇ ಕಮ್ಲಿ, ನೀನು ಉಪ್ಪಿಟ್ಟು ಗಮಕ್ಕೆ ಅವಳ ನೆಗಡಿ ಕ್ಲಿಯರ್ ಆಗಲಿಲ್ಲ ಕಣೆ. ಆ ಉಪ್ಪಿಟ್ಟು ಸೀದಾ ಹೋಗಿ ಆ ಬೋಡೆಗೌಡ್ರ ಮೂಗಿಗೆ ಬಿತ್ತಲ್ಲ, ಅವ್ರ ಕಣ್ಣು ಬಿಟ್ಟಾಗ ಅವ್ರ ಕಣ್ಣಿಗೆ ರವೆ, ಮೂಗಿ ಗೋಡಂಬಿ, ಬಾಯಿ ಕರಿಬೇವು ಎಲ್ಲ ಮೆತ್ಕೊಂಡಿತ್ತು. ಅದನ್ನ ನೋಡಿ ಸೀದೆ ಹೆದರಿಕೆಗೆ ಸೀನು ನಿಲ್ಸಿ ಓಡ್ಬೋಗ್ಬಿಟ್ಲು. ಬಾ ಸೀತೆ ಬಾ, ಕಷಾಯ ಕುಡ್ತಿಲ್ಲ. ನಿನ್ನೆ ಜಾತ್ರೆಯಲ್ಲಿ ನಿನ್ನ ದರ್ಶನ ಆದ್ಮೇಲೆ ಈಗಲೇ ನೋಡ್ತಾ ಇರೋದು. ನೆಗಡಿ ಎಲ್ಲ ಕಮ್ಮಿ ಆಯ್ತೇನೋ ಮರ್ತಿ. ಗೌರಕ್ಕ, ನೀವು ನಗಕ್ಕೆ ಅಂತಾನೆ ನಾನು ಕಾಯ್ತಾ ಇದ್ರಾ ಅಂತ ನನಗೂ ಗೊತ್ತು ಬಿಡ್ರಿ. ಈ ಕಂಬ್ಳಿನ ಮಾತ್ರ ನಾನು ಬಿಡೋದಿಲ್ಲ. ಇವಳಿಂದ ಇಡೀ ಊರಾಗೆ ನನ್ನ ಮರ್ಯಾದೆ ಕಳೆದೋಗಿದೆ. ಆ ಬೋಡೆಗೌಡ್ರು ನನ್ನ ಕಂಡ್ರೆ ಬಾಬಮ್ಮ ಉಪ್ಪಿಟ್ಟು ಪ್ರಸಾದ ಕೊಡ್ತೀಯಾ ಅಂತ ಗೇಲಿ ಮಾಡ್ತಾರೆ. ಇದ್ದಾರೆ ಗೊತ್ತಾ? ಹೆಂಗ್ ಆಗ್ತೈತೆ ಅಂದ್ರೆ ಹೇಳ್ಕೊಳಕ್ಕಾಗ್ತಿಲ್ಲ ನೋಡ್ರಿ, ಅಷ್ಟು ಹಿಂಸೆ ಆಗತೈತಿ. ಅಯ್ಯೋ ಸೀತಕ್ಕ, ನೀನು ಯಾಕೆ ಸಿಟ್ಟು ಮಾಡ್ಕೊಳ್ತಿ? ಬೋಡೆಗೌಡ್ರಿಗೆ ನನ್ನ ಉಪ್ಪಿಟ್ಟು ಇಷ್ಟ ಆಗಿದೆ ಕಾಣ್ತದೆ, ಅದಕ್ಕೆ ಕೇಳ್ತಿದ್ದಾರೆ. ನಾಳೆ ಅವ್ರ ಮನೆಗೆ ಒಂದು ಡಬ್ಬಿ ಉಪ್ಪಿಟ್ಟು ಕೊಟ್ಟು ಕಳಿಸ್ತೀನಿ, ನೀ ತಗೊಂಡು ಹೋಗಿ ಕೊಡ್ತೀಯನಾ? ಭಗವಂತ, ಇವಳು ಮುಗ್ಧತೆ ನೋಡಿ ನಂಗೆ ರಕ್ತ ಕುದಿತಾ ಐತಿ. ಯಾಕಂಬ್ರಿ, ನಾನು ಅವ್ರ ಮನೆಗೆ ಉಪ್ಪಿಟ್ಟು ತಗೊಂಡು ಹೋದ್ರೆ ಅವ್ರು ಅದೇ ಡಬ್ಬಿಲ್ ನನ್ನ ತಲೆಗೆ ಹೊಡ್ತಾರೆ. ನಾನು ಹೋಗಲ್ಲ ಮರೈತಿ. ಅದು ಬಿಟ್ರಿ, ಈಗ ಊರಾಗ ಇನ್ನೊಂದು ದೊಡ್ಡ ಗುಟ್ಟು ನಡೀತಾ ಇದೆ, ಗೊತ್ತೇನಾ ನಿಮಗೆ? ಆ ಕಮಲಿಗೆ ಗೊತ್ತಿಲ್ದಂಗೆ ಅವಳ ಮನೆಯಲ್ಲಿ ಒಂದು ದೊಡ್ಡ ರಹಸ್ಯ ನಡೀತಾ ಇದ್ದು. ಯಪ್ಪ ಶಿವನೇ, ಮತ್ತೆ ಶುರು ಮಾಡ್ದೇನೆ ಸೀತೆ. ನೀನು ಮೂಗಿಗೆ ಹೋದ ನಶ್ಯದ ಪುಡಿ ಇನ್ನೂ ಪೂರ್ತಿ ಹೇಳ್ತಿಲ್ಲ ಕಾಣ್ತದೆ. ಎಂತತೆ ಆ ರಹಸ್ಯ? ನಿಜ ಕಣೆ ಗಿರ್ಜೆ, ನಾನೇ ಬಾಗ್ಲೆ ಬರುವಾಗ ನೋಡ್ದೆ. ಕಮಲಿ ಮನೆಗೆ ಊರ್ ಪೋಸ್ಟ್ ಮ್ಯಾನ್ ಕರಿಯಪ್ಪ ಬಂದಿದ್ದ. ಅವನ ಕೈಲಿ ಒಂದು ಗುಲಾಬಿ ಬಣ್ಣದ ಕಾಗದ ಇತ್ತು. ಅದನ್ನ ಕಂಬ್ಳಿ ಗಂಡ ಶಂಕರ ಯಾರಿಗೂ ಗೊತ್ತಾಗದೆ ಇರೋ ಹಂಗೆ ಅಡಗಿಸಿಟ್ಕೊಂಡ. ಗುಲಾಬಿ ಬಣ್ಣದ ಕಾಗ್ದನಾ? ನನ್ನ ಗಂಡನ್ಗೆ ಯಾರು ಕಾಗ್ದ ಬರ್ತಾರೋ ಸೀತಕ್ಕ?
ಅದನ್ನೇ ನಾನು ಹೇಳ್ತಿರೋದು ಕಮ್ಲಿ. ನಿನ್ನ ಗಂಡ ನಿನ್ನ ಉಪ್ಪಿಟ್ಟಿಗೆ ಹೆದರಿ ಬೇರೆ ಯಾರ ಜೊತೆಗಾದ್ರೂ ಓಡ್ ಹೋಗಕ್ಕೆ ಪ್ಲಾನ್ ಮಾಡಿದ್ದಾನೋ ಏನೋ, ಎಂಥದ್ದೋ ದೇವರಿಗೆ ಗೊತ್ತು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮನೆಗೆ ಹೋದ ಕೂಡಲೇ ಆ ಕಾಗದ ಎಲ್ಲಿಟ್ಟಿದಾರಂತ ಹುಡುಕಿ ನೋಡು ಅಂಥದ್ದು ಎಂತ ಐತದ್ರಲ್ಲಿ ಅಂತ.